ಅದೇನೋ ಬೊಗಳೆ, ಅದೇನೋ ಒಂದು ಮಾತು ಹೇಳ್ತೀನಿ ಅಂತಲ್ಲ ಬೊಗಳು. ನೋಡ, ನನ್ನ ತಲೆಗ ಈ ಐಡಿಯಾ ಇರೇ ಇರಲಿಲ್ಲ, ನೀನೇ ಹೇಳ್ಕೊಟ್ಟಿದ್ಯಾ. ಆಯಿತಾ, ನಾನು ನಿಮ್ಮ ಮನೆ ಸೊಸೆ ಹಾಗೆ ಆಗ್ತೀನಿ. ನನ್ನ ಮನೆ ಸೊಸೆ ಆಗ್ತೀನಿ ನೀನು. ಹಾಗೆ ನೋಡೋಣ, ಹಾಗೆ ನೋಡೋಣ, ಹಾಗೆ ಆಗ್ತೀನಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಹಾಗೂ ನೋಡೋಣ. ನನ್ನ ಮೇಲೆ ಚಾಲೆಂಜ್ ಮಾಡ್ತೀನ ಮುದುಕಿ. ಆಮೇಲೆ ಹೇಳ್ತೀನಿ ಅಂತ. ನನ್ನ ಮನೆ ಸೊಸೆ ಆಗ್ತೀನಿ ಅಂತ ಹೇಳ್ತಾ ಇದೀಯಾ? ನಾನು ಹೇಳಿದ್ನಾ? ನೀನು ಹೇಳ್ದೆ ನನ್ನ ಮನೆ ಸೊಸೆ ಹಾಗೆ ನೋಡೋಣ ಅಂತ. ನೀನು ಹೇಳ್ದೆ ನನ್ನ ಮನೆ ಸೊಸೆ ಹಾಗೆ ಆಗ್ತೀನಿ, ನನ್ನ ತಲೆಗ ಈ ಉಪಾಯ ಒಳ್ದೇ ಇಲ್ಲ, ಇವಾಗ ಒಳಿತು ಅಂತ. ನೀನಿಷ್ಟು ಹೇಳಿದ್ಮೇಲೆ ನಾನು ಯಾಕೆ ನಿಮ್ಮ ಮನೆ ಸೊಸೆ ಹಾಕ್ಬಿಟ್ಟು, ನಾನು ಯಾಕೆ ನಿಮ್ಮ ಮಗನ ರಾಮನ್ ಕೆಂಟಿ ಹಾಕ್ಬಿಟ್ಟು? ಲೇ ಬೇಡ ನೋಡು, ಕುರಿಗಳು ಮೇಡ್ಸೋಳು ನೀನು, ಕೂಲಿ ಮಾಡ್ಕೊಂಡು ತಿನ್ನೋಳು ನೀನು. ನಾನು ಈ ಊರಿಗೆಲ್ಲ ಶ್ರೀಮಂತಲು, ಅದಕ್ಕೆ ನಾನೇನು ಮಾಡಬೇಕು? ನಡೀರಿ ಹಚ್ ನಡೀರಿ. ಲೇ ಬೇಡ ನೋಡೆ, ಯಾವಳವಳು? ಏನೇ ನಾನೇ ನಿಮ್ಮನೆ ದೊಡ್ಡ ಸೊಸೆ, ಅದೇನು ಮಾಡ್ತೀಯೋ ಮಾಡ್ಕೋಗು. ಹಚ್ ಲೇ, ನನ್ನ ಮಗನು ಸಾಯೋವರೆಗೂ ಬ್ರಹ್ಮಚಾರಿ ಆಗಿರ್ತಾನೆ ಹೊರ್ತು ನಿನ್ನ ಮದುವೆ ಮಾಡ್ಕೊಳಲ್ಲೇ. ಅದು ಹೆಂಗೆ ಮದುವೆ ಮಾಡ್ಕೊಳಲ್ಲ, ನಾನೇ ನೋಡ್ಬಿಡ್ತೀನಿ. ಯಾಕೆ ಬ್ರಹ್ಮಚಾರಿ ಆಗಿರ್ಬೇಕು? ಯಾಕಾಗಿರ್ಬೇಕು ಬ್ರಹ್ಮಚಾರಿ ನಿಮ್ಮ ಮಗನು? ಲೇ, ನನ್ನ ಮಗನ ನಾನು ಕೇಳ್ತಾನೆ, ಅಮ್ಮ నాకు ಮದುವೆ ಆಗಿದ್ವಿ ಅಂತಂದರೆ ಎಲ್ಲ ಆಗಲ್ಲ, ನಾನು ಯಾರನ್ನೂ ಮದುವೆ ಆಗಲ್ಲ, ಹಿಂಗೆ ನೆಮ್ಮದಿ ಆಗಿದ್ದೀನಿ ಅಂತ. ಜೊತೆ ಒಳಗೆ ಎಂಟಿ ಅನ್ನೋಳು ಒಬ್ಳಿದ್ರೆ ಎಷ್ಟು ಸಂತೋಷವಾಗಿರ್ತೈತೆ ಅಂತ ನಾನು ನಿಮ್ಮ ಮಗನಿಗೆ ಹೇಳ್ತೀನಿ. ಹೆಂಡತಿ ಜೊತೆಯಾಗಿದ್ರೆ ಹೆಂಗಿರ್ತೀಯಾ, ಒಬ್ಬನೇ ಇದ್ರೆ ಹೆಂಗಿರ್ತೀಯಾ ಅಂತ ನಿನ್ನ ಮಗನಿಗೆ ನಾನು ಅರಿವು ಮೂಡಿಸ್ತೀನಿ. ಲೇ, ನನ್ನ ಮಗನ ಯಾವ ಕಾಲಕ್ಕೆ ಮದುವೆ ಆಗಬೇಕು? ನನ್ನ ಮಗನ ಮದುವೆ ಆಗಲ್ಲೇ. ನನ್ನ ಮಗನ ಯಾವತ್ತಿದ್ದು ಬ್ರಹ್ಮಚಾರಿನೇ. ನೋಡೇ, ನನ್ನ ಮಗನ ತಂಟಕ್ಕೆ ಏನಾದ್ರು ಹೋಗಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ. ಲೇ, ಯಾವಳವಳು? ಹೋಗಮ್ಮ. ಅಯ್ಯೋ ಈ ಬಜಾರಿ ಮುಂದೆ ಏನಾದ್ರು ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಏನು ಗತಿ? ಅಲ್ಲ, ನಾನು ಈ ಊರಿಗೆ ಶ್ರೀಮಂತಲು, ನಮ್ಮ ಮನೆಗೆ ಈ ಬಿಕಾರಿ ಸೊಸೆಯಾಗಿ ಬರ್ತಾಳೆ ಅಂತ ನಾನೇ ಅನ್ಕೊಬೇಕು? ಅದನ್ನು ಮದುವೆ ಮಾಡ್ಕೊಂಬಿಡ್ತಾನೆ ನನ್ನ ಮಗನ ಈ ಬಿಕಾರಿನ. ಮದುವೆ ಮಾಡ್ಕೊಬೇಕು ಅಂತಂದರೆ ನಮಗಿಂತ ಶ್ರೀಮಂತರ ಮನೆಗೆ ಹೆಣ್ಣು ತರ್ತಾನೆ ನನ್ನ ಮಗನು. ನಮಗಿಂತಲೂ ಶ್ರೀಮಂತರ ಮನೆಗೆ ಹೆಣ್ಣು ತರಬೇಕು ನನ್ನ ಮಗನು. ಈ ಬಿಕಾರಿನ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಬಾರ್ದು. ಇವಳು ಬಜಾರಿ ಇವಳು. ಯಾವಯ್ಯೋ ಒಯ್ದಯ್ಯ ಅಯ್ಯೋ ಇದು ಗಣ ತಿರುಗೆ. ಐ ಲವ್ ಯು ಗಣ. ಒಯ್ಯೋ ಒಯ್ದಯ್ಯ ಐ ಲವ್ ಯು ನೋಡ ಒಯ್ದಯ್ಯ. ಅಯ್ಯಯ್ಯೋ, ಇದಾದ ಮುದುಗುವೆ. ನಮ್ಮ ಒಯ್ದಯ್ಯ ಅಂತ ನಾನು ಅಲ್ಲಿ ಹೂಗಳು ಹೋಗ್ಯದಂದ್ರೆ ಇದಾದ ಮುದುಗುವೆ ನಿಂತ್ಕೊಳ್ಳೋದಲ್ಲಪ್ಪ. ಲೇ ಕಿಕ್ಕಲ್ ಮುಂದೆ ಮಗನೆ. ಲೇ ರಂಗ ಮಂಗ, ನೀನೇನಾದರೂ ಅವಳಿಗೆ ಮೂಗ್ತಾರ ಹಾಕಿಲ್ಲ ಅಂತಂದ್ರೆ ಅವಳು ಯಾರನ್ನ ಕರ್ಕೊಂಡು ಓಡೋಗ್ಬಿಡ್ತಾಳೋ. ನೋಡ ಅಲ್ಲೋತ ಅವಳು, ನೋಡ ಕುರಿಗಳು ಹೊಡ್ಕೊಂಡು ಇಷ್ಟೊತ್ತು ಇಲ್ಲಿ ನಿಂತ್ಕೊಂಡು ಯಾರ ಜೊತೆಗೋ ಮಾತಾಡ್ತಾ ಇದ್ಲು. ಲೇ ರಂಗ ಮಂಗ. ಅಯ್ಯೋ, ನಮ್ಮೂರು ರಮಣ ಯಮನ ನಮ್ಮ ಒಯ್ದಯ್ಯ ಹೆಂಗೊಂಬಿಟ್ಟಿನಲ್ಲಪ್ಪ. ಈ ಮುದುಗು ಬೆನ್ ಮಾಡ್ಬಿಡು. ಓಯ್ ಬಿಡು, ನನಗೆ ಯಾರು ಬೀಳಲ್ಲ ಅನ್ಕೊಂಡು ಈ ಮುದುಗು ಬೆನ್ನ ಬಿತ್ತಲ್ಲ. ಲೇ ರಂಗ ಮಂಗ, ಅಗಳ ಅಲ್ವತ್ತವಳೆ ಕುರಿಗಳು ಹೊಡ್ಕೊಂಡು. ನೀನೇನ ಅವಳಿಗೆ ಮೂಗ್ದಾರ ಹಾಕಿಲ್ಲ ಅಂದ್ರೆ ಅವನ ಜೊತೆಗೂ ಓಡೋತಾಳೆ ಅವಳು. ನನ್ನ ಒಯ್ದಯ್ಯನ ಕರ್ಕೊಂಡು ಹೋಗೋಷ್ಟು ತಾಕತ್ತು ಈ ಊರಾಗ ನನ್ನ ಮಗನಿಗದೆ. ನೀನು ಹಿಂಗೆ ಕೂತ್ಕೊಂಗ ಆಡ್ತಾ ಇರೋ, ಅವಳು ಕರ್ಕೊಂಡು ಓಡೋತಾಳೆ. ಆಮೇಲೆ ಹಿಂದೆ ಮುಂದೆ ನಕ್ಕ ತಟ್ಟೆನ ಎತ್ಕೊಂಡು ಕಾಲು ತಟ್ಟೆನ. ಅಯ್ಯೋ ಗೂಬೆ ಅಲ್ಲಿ ಓದ್ತಾವಳು ನೋಡು. ಹೋಗಿ ಓಡು ಅವಳು ತಾಳಿ ಕಟ್ಟೋಗು. ನಾನೇ ತಾಳಿ ತಕ್ಕೊಡ್ತೀನಿ. ಅದು ಯಾವಾಗ ಮದುವೆ ಅಂತ ಹೇಳು. ತಾಳಿ ತಕ್ಕೊಟ್ಬಿಟ್ಟು 5,000 ದುಡ್ಡು ಕೊಡ್ತೀನಿ. ಫಸ್ಟ್ ಅವ್ನು ಯಾರು ಅಂತ ತೋರ್ಸನಕ್ಕ. ಅವನ ಕೈ ಕಾಲು ಮುರಿದು ಈ ಮಾವನ ಮರೆತು ಕೆಳಗೆ ಕೂತಾಕ್ತೀನಿ ಅವನ್ನ. ಅವನ್ನಂತೂ ಸುಮ್ಮನೆ ಬಿಡಲ್ಲ. ನನ್ನ ವೈದೇಹಿನ ಆರಿಸ್ಕೊಂಡು ಹೋಗೋಷ್ಟು ತಾಕತ್ತು ನನ್ನ ಮಗನ ಕದೆ ಈ ರಂಗನ್ಗೆ ಇರೋದು. ಓಡ ಅವಳ ಹಿಂದೆ ಓಡು ರಂಗ ಓಡ. ಅಯ್ಯಪ್ಪೆ ಅದ್ ನನ್ನ ಮಗನೇ, ಹೋಗು ಇಂದ ಕೂಗ್ಲೆಲ್ಲ ಬಾಡೋತವ ಇಂದ. ಹೋಗ ವೈದೇಹಿ ಲೇ ಏನೋ ರಂಗ ವೈದೇಹಿ. ಸುಪನಾತಿ ಸೂರ್ಪನಕ್ಕಿ ನನ್ನ ಮಗನ ಮದುವೆ ಆಗ್ತೀನಿ ಅಂತ ನನ್ನ ಎದುರುಗನೆ ಹೇಳ್ತೀಯಾ? ಸ್ವಾಮಿ. ಓ, ಯಾರಪ್ಪ ನೀನು? ನಾನು ದೂರದಿಂದ ಬಂದಿದ್ದೀನಿ. ಓ, ಏನು ಕಾವಿ ಬಟ್ಟೆಗಳು ಹಾಕೊಂಡಿದ್ಯಾ? ನೋಡಿದ್ರೆ ಯಾವುದೋ ದೇವಸ್ಥಾನ ಸ್ವಾಮಿಗಳಿದ್ದಂಗಿದ್ಯಾ? ಹೋಗ್ಲಿ, ನಮ್ಮನೆಗಾದ್ರೂ ಬನ್ರಿ, ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲ ಬೇಡ, ಊಟ ಏನು ಬೇಡ. ಸುಮ್ಮನೆ ಹಿಂಗೆ ಬಂದೆ. ಫಲ ಇತ್ತು, ಅದಕ್ಕೆ ಒಂದು ಫಲ ತಗೊಂಡೋಗೋಣ ಅಂತ ಅನ್ಕೊಂಡೆ. ಹೌದಾ? ಮಾವಿನ ಹಣ್ಣು ಬೇಕಾ? ಮಾವಿನ ಹಣ್ಣು ಗಿಡ ಐತೆ, ಆಮೇಲೆ ದಾಳಂಬರಿ ಗಿಡ, ಸಪೋಟ ಗಿಡ ಎಲ್ಲ ಐತೆ. ಏನ್ ಬೇಕೋ ಅದೆಲ್ಲ ತಗೊಳ್ರಿ. ಬೇಡ. ಮಾನವನ ಜನ್ಮ ಅನ್ನೋದು ಒಂದು ಶ್ರೇಷ್ಠ ಜನ್ಮ, ಅದು ಗೊತ್ತಾ ನಿಮ್ಗೆ? ಗೊತ್ತು. ಅದನ್ನ ಯಾಕೆ ನೀವು ಒಂಟಿಯಾಗಿ ಕಳೀತಾ ಇದ್ದೀರಾ? ನೀವು ಒಂದು ಮದುವೆ ಮಾಡ್ಕೊಂಬೋದಲ್ಲ. ನಿಮ್ಗಂತ ಒಬ್ಬ ಸಂಗಾತಿ ಇರ್ತಾಳಲ್ಲ, ನಿಮ್ಮ ಕಷ್ಟ ಸುಖ
ಹಬ್ಬದೊಳಗೆ ಅವಳು ಭಾಗಿಯಾಗ್ತಾಳಲ್ಲ. ಹಾಂ, ನಾನು ಮದುವೆ ಆಗಬೇಕಂತ ಆಸೆ ಇಲ್ಲ ನನಗೆ. ನನಗೆ ಒಬ್ಬನೇ ಇರಬೇಕು ಅಂತ ಆಸೆ. ನನ್ನ ಹತ್ರ ಇರೋ ದುಡ್ಡೆಲ್ಲ ದಾನ ಧರ್ಮ ಮಾಡಬೇಕು. ನಾಳೆ ಬೆಳಗ್ಗೆ ಮದುವೆ ಆದರೆ ಅವಳಿಗೆ ದಾನ ಧರ್ಮ ಮಾಡೋದು ಇಷ್ಟ ಇಲ್ಲದೆ ಇರ್ಬೋದು. ಮತ್ತು ಮನೆಯೊಳಗೆಲ್ಲ ಜಗಳ ರಗಳೆ, ಇದರಿಂದ ನನ್ನ ಮನಸ್ಸು ನೆಮ್ಮದಿ ಹಾಳಾತೈತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಂಗೆ ಮದುವೆ ಅಂತಂದರೆ ಇಷ್ಟ ಇಲ್ಲ. ನಾನು ಮದುವೆ ಆಗಲ್ಲ. ನೋಡಿ, ಮನೆಯೊಳಗೆ ಜಗಳ ರಗಳೆ ಅಂತಂದರೆ ಎಲ್ಲ ಇದ್ದಿದ್ದೇ ಅದು. ನಿಮ್ಮ ಮನೆಯಲ್ಲಿ ಒಬ್ಬರ ಮನೆಯಲ್ಲೇ ಅಲ್ಲ ಜಗಳ ರಗಳೆ, ಎಲ್ಲರ ಮನೆಯಲ್ಲೂ ಜಗಳ ರಗಳೆ ಇದ್ದಿದ್ದೆ, ಆಯಿತಾ? ಅದನ್ನೆಲ್ಲ ಸಹಿಸ್ಕೊಬೇಕು ನೀವು. ಒಂದ್ಸರಿ ನೀವು ಪಕ್ಕದೂರು ಶಾನ್ಭೋಗ್ರ ಮನೆಗೆ ಹೋಗಿ ಬನ್ನಿ, ನಿಮಗೆ ಸಂಸಾರ ಏನಂದರೆ ಗೊತ್ತಾಗುತ್ತೆ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಹೋಗಿ ಒಂದ್ಸರಿ ಬನ್ನಿ, ನೀವು ಅವ್ರ ಮನೆ ಒಳಗಡೆ ಹೋಗಿ ಬನ್ನಿ, ಗೊತ್ತಾಗುತ್ತೆ. ಇಲ್ಲ, ಅವ್ರ ಮನೆಗೆ ಹೋಗುವಂಥ ಅವಶ್ಯಕತೆ ನನಗಿಲ್ಲ ಅನಿಸುತ್ತೆ. ಯಾಕಿಲ್ಲ ಅನ್ಸ್ತೈತೆ? ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಮದುವೆ ಆದರೆ ತಾನೇ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನ್ನೋ ಆಸೆ ಇರೋದು. ನನಗೆ ಮದುವೆ ಬಗ್ಗೆ ಯಾವುದೇ ಆಸೆ ಇಲ್ಲ. ನೀವು ಮದುವೆ ಆಗಲೇಬೇಕು, ನಿಮ್ಮ ಜೀವನ ಆವಾಗ ಸಾರ್ಥಕ ಆಗುತ್ತೆ. ಮದುವೆ ಆಗಲೇಬೇಕು ನೀವು. ಇಲ್ಲ 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 ಸ್ವಾಮಿ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನೀವು ಬಲವಂತ ಮಾಡಿಬಿಡ್ರಿ. ಇಲ್ಲ, ನೀವು ಮದುವೆ ಆಗಲೇಬೇಕು. ನೀವು ಒಂದ್ಸರಿ ಶಾನ್ಭೋಗ್ರ ಮನೆಗೆ ಹೋಗಿ ಬನ್ನಿ, ನಿಮ್ಮ ಜೀವನ ಏನಂತ ಅರ್ಥ ಆಗುತ್ತೆ. ಶಾನ್ಭೋಗ್ರನ್ನ ನೋಡಿ ಕಲಿಯುವಂಥದ್ದು ಎಷ್ಟೈತೆ ಗೊತ್ತಾ? ಹಾಂ, ಶಾನ್ಭೋಗ್ರು 2 ಸಂಸಾರನ ತೂಗಿಸ್ತಾರೆ. 2 ತಕ್ಕಡಿನೂ ಕರೆಕ್ಟಾಗಿ, ಈ ಕಡೆ ಹೆಚ್ಚು ಆಗಬಾರ್ದು, ಈ ಕಡೆ ಕಡಿಮೆನೂ ಆಗಬಾರ್ದು, ಹಂಗೆ ತೂಗಿಸ್ತಾವ್ರೆ ಮನೇನ. ಒಂದು ಸತಿ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದು ಆಮೇಲೆ ಮಾತಾಡಿ, ಆವಾಗ ನಾನು ನಿಮ್ಗೆ ಸಿಗ್ತೀನಿ. ಇವಾಗ ನೀವೇನಾದರೂ ಬಿಡುವಾಗಿದ್ರೆ ಒಂದ್ಸರಿ ಶಾನ್ಭೋಗ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ, ಆಯಿತಾ? ಯಾಕಂತಂದರೆ ನಾನು ಮದುವೆ ಆದರೆ ಮನೆಯೊಳಗೆ ಜಗಳ ರಗಳೆ ಇರ್ತೈತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಇವನು ಯಾರ ಜೊತೆಗೆ ಮಾತಾಡ್ತಾವನೆ? ಲೇ ರಾಮ, ನಿಮ್ಗೇನಾದರೂ ಸಮಯ ಇದ್ರೆ ಒಂದ್ಸತಿ ನೀವು ಶಾನ್ಭೋಗ್ರ ಮನೆಗೆ ಹೋಗ್ಬಿಟ್ಟು ಬನ್ರಿ. ಲೇ ರಾಮ, ಏನಮ್ಮ ಮನೆಗೆ ಹೋಗಿಲ್ಲ ಇನ್ನ? ಯಾರ ಜೊತೆಗೆ ಮಾತಾಡ್ತಾ ಇದ್ದಿತ್ತು ಇಷ್ಟೊತ್ತು ನೀನು? ಹಾಗೋ ಈ ಸ್ವಾಮಿಗಳ ಜೊತೆಗೆ. ಎಲ್ಲೋದ್ರು? ಯಾರು ಇಲ್ಲಲ್ಲೋ, ಆ ಸುಪ್ನಾತಿ ಜೊತೆಗೆ, ಕುರಿಗಳ ಮೇಸೋರ್ ಜೊತೆಗೆ ಮಾತಾಡ್ತಾ ಇದೀಯನ ನೀನು? ಸ್ವಾಮಿ ಸ್ವಾಮಿ, ಲೇ, ನನ್ನ ಹತ್ರ ನಾಟಕ ಆಡ್ತಾ ಇದೆಯೇನೋ ನಿಮ್ಮ ಅಮ್ಮನ ಹತ್ರನೇನೆ? ಅಮ್ಮ, ನೀನು ನೋಡಿಲ್ಲ ಇಲ್ಲೊಬ್ರು ಕಾವಿ ಬಟ್ಟೆಗಳು ಹಾಕೊಂಡು ಒಂದು ಚಿಕ್ಕ ಹುಡುಗನು ನಿಂತ್ಕೊಂಡಿದ್ನು, ಇಲ್ಲಿ ನೀನು ನೋಡಿಲ್ಲ? ಯಾವ ಹುಡುಗನು ನಿಂತ್ಕೊಂಡಿರಲಿಲ್ಲ, ಸುಳ್ಳು ಹೇಳ್ಬೇಡ. ಆ ಸುಪ್ನಾತಿ ಆ ಕುರಿಗಳ ಮೇಸೋ ವೈದೇಹಿ ಜೊತೆಗೆ ಮಾತಾಡ್ತಾ ಇದ್ದೇನೆ ತಾನೇ ನೀನು? ಏನೇನೋ ಹುಚ್ಚಾಗಿ ಮಾತಾಡ್ಬೇಡಮ್ಮ. ಇವಾಗ ಇಲ್ಲಿ ನಿಂತ್ಕೊಂಡಿದ್ನಲ್ಲಮ್ಮ ಚಿಕ್ಕ ಹುಡುಗನು ಸ್ವಾಮಿ. ನಾನು ಯಾಕೆ ಹುಚ್ಚಾಗಿ ಮಾತಾಡಲಿ? ಯಾರು ಇಲ್ಲೋ, ಯಾರು ಇಲ್ಲ. ನಡಿ ಮನೆ ಹತ್ರಕ್ಕ, ನಡಿ ಫಸ್ಟ್ ಮನೆಗೆ ನೀನು ಬಾ, ಇಲ್ಲಿರ್ಬೇಡ, ಬಾರೋ. ಅಲ್ಲ, ಆ ಚಿಕ್ಕ ಹುಡುಗನು ಎಲ್ಲೋದ್ನು? ಇಲ್ಲೇ ಇದ್ನಲ್ಲ, ನಮ್ಮಮ್ಮನ ಕಾಣಿಸಂಗೆ ನಿಂತ್ಕೊಂಡಿದ್ನಲ್ಲ. ಯಾರು ಇಲ್ಲ ಅಂತ ಹೇಳ್ತಾಳೆ ನಮ್ಮಮ್ಮನ. ಯಾಕೆ, ಏನಾಯ್ತು? ಇಲ್ಲ, ಇವಾಗೇ ನಾನು ಶಾನ್ಭೋಗ್ರ ಮನೆಗೆ ಹೋಗಿ ಬರ್ತೀನಿ. ಶಾನ್ಭೋಗ್ರ ಮನೆಗೆ ಹೋಗ್ಬೇಕು ನಾನು. ಇಷ್ಟೆಲ್ಲ ಹೇಳೋಣಂತಂದ್ರೆ ಏನೋ ಒಂದು ಅರ್ಥ ಇರ್ತೈತೆ. ಹೋಗಿ ಬರ್ತೀನಿ. ಯಾಕೋ ರಾಮ? ಅಮ್ಮ, ನಾನು ಅರ್ಜೆಂಟಿಗೆ ಶಾನ್ಭೋಗ್ರ ಮನೆಗೆ ಹೋಗ್ಬಿಟ್ಟು ಬರಬೇಕು. ಬೆಳಗ್ಗೆ ಅವನು ಬರೋದು ಕೊಟ್ಬಿಟ್ಟು ಬಂದಲ್ಲ ಕಾಸು. ಹಾಂ, ಇನ್ನೇನು ಓದ್ತಾ ಇರೋದು ನೀನು? ಇಲ್ಲ, ಇನ್ನೂ ಒಂದು ಸ್ವಲ್ಪ ಎಳ್ನೀರವೆ ಬೇರೆ ಯಾರ್ಕನ ಕೊಟ್ಬಿಟ್ಟವ್ರು, ನಮಗೆ ಬೇಕು ಅಂತ ಹೇಳ್ಬಿಟ್ಟು ಬರ್ತೀನಿ. ಇವನು ಒಳ್ಳೆ ಹುಚ್ಚಿನ ಥರ ಆಡ್ತಾವನೆ. ಯಾಕೋ ನನ್ನ ಮೊಮ್ಮಗನ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ಚಿನ್ನು, ಬಬ್ಲು 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 ಚಿನ್ನು, ಬಬ್ಲು ಬಂಗಾರಿ, ನನ್ನ ಮೊಮ್ಮಗನ ಬಿಟ್ಟು ಹೋಗಕ್ಕೆ ಮುಂಚೆ ಬರ್ತಾ ಇಲ್ಲಮ್ಮ. ನನ್ನ ಮಗನೇ ಜೊತೆಗೆ ಅವನೇನೋ ಅನಿಸ್ತೈತೆ ನೀನು ನೋಡ್ತಾ ಇದ್ರೆ. ಬಬ್ಲು ಬಬ್ಲು ನೆಗ್ಲೇಟ್ ನೋಡಮ್ಮ, ನನ್ನ ವಂಶದ ಕುಡಿ ಇದು. ಹಾಳಾದವಳು ಸಂಗೀತ ಮಗುನ ಎತ್ಕೊಂಡ್ಬಿಟ್ಟಿದ್ಲು. ಏನು ಹೆಚ್ಚು ಕಮ್ಮಿ ಆಗ್ತದೋ ಏನೋ ನನ್ನ ಕಂದನ್ಕ. ಇನ್ನು ಏನೋ ಅಂದರೆ ನೋಡ್ದ, ನಾನು ಎತ್ತು ತಾಯಿನೇ ನಾನು ನಿಂಗೆ ಅಂತಾಳೆ. ಅದೇನೋ ಹಾಳಾದವಳ್ಕ ಮದುವೆ ಆಗಿ 7-8 ವರ್ಷ ಆಯಿತು, ಮಕ್ಕಳೇ ಆಗಿಲ್ಲ. ಬೇದಿಗಿದ್ದು ಆತವೋ ಏನೋ ನನ್ನ ಕಂದನ್ಕ ಜ್ವರ ಬರ್ತದೋ ಏನೋ. ಅಯ್ಯೋ ಏನಮ್ಮ, ಜ್ವರ ಬಂದರೆ ಮೈಕೆಲ್ಲ ಬಾಧೆ. ಏನೋ ಆಗ್ಬಾರ್ದಮ್ಮ ನನ್ನ ಮಗುಕ, ನನ್ನ ಬಬ್ಲು ಚಿನ್ನಿಕ. ನಡಮ್ಮ ಊರು ಕೊಟ್ಟೋಗ್ಬಿಡೋಣ, ನಿಮ್ಮ ಅಮ್ಮನ ಇಲ್ಲೇ ಇದ್ರೆ ಇಲ್ಲೇ ನಡಿ, ಊರು ಕೊಟ್ಟೋಗೋಣ ನಾವು. ಎಲ್ಲ ಅರ್ಥ ಆಗ್ತದಮ್ಮ ಇಟಕ, ಎಲ್ಲ ಅರ್ಥ ಆಗ್ತದಮ್ಮ, ಎಲ್ಲ ಅರ್ಥ ಆಗ್ತದೆ. ಓ ಆಂಟಿ, ನಮಸ್ಕಾರ ಆಂಟಿ ನಮಸ್ಕಾರ ಆಂಟಿ. ಹೆಂಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀರಾ ಆಂಟಿ? ಓ, ಮೊಮ್ಮಗನ ನೋಡೋಕೆ ಬಂದಿದ್ದೀರಾ ಆಂಟಿ? ಯಾವಾಗ ಬಂದ್ರ ಆಂಟಿ? ಅಲ್ಲಪ್ಪ, ನಾನೇನೋ ಆಂಟಿ, ನೀನು 18 ವರ್ಷ ಹುಡುಗನಾ? ಓ ಮೊನ್ನೆ ತಾನೇ ಇದಕ್ಕೆ ದೀಪಾವಳಿಗ 17 ತುಂಬಿ 18 ಬಿತ್ತು. ಈ ನಾಳೆ ಬರೋ ಯುಗಾದಿಗ 50 ತುಂಬಿ 58 ಬೀಳ್ತದೆ. 50 ತುಂಬಿ 58 ಬಿದ್ದುಬಿಡ್ತದೆ. ಆಂಟಿ, ನಿಮ್ಗೆ ಆಂಟಿ ಅಯ್ಯೋ ಕುಡ್ಬಿಟ್ಟು ಬಂದ್ಬಿಟ್ಟು ಏನೇನೋ ಮಾತಾಡ್ಬೇಡ ಪಾಪ. ಅಯ್ಯಪ್ಪ, ನಮ್ಮ ಅಮ್ಮನಿಗೂ ನಂಗೆ ಕುಡ್ದಿಲ್ಲಮ್ಮ. ನಾನು ಯಾಕೆ ಕುಡಿಬೇಕು?
ಎಂತ ಮಾತಾಡ್ಬಿಟ್ಟೆ, ನಾನು ಕುಡಿಯೋಣಲ್ಲಮ್ಮ, ನನಗೂ ಅದಕ್ಕೂ ಬಲ್ ದೂರ. ಹ್ಞೂ, ನಮ್ಮ ಹೆಂಗಸ್ರು ಇನ್ನೇನು ಅಷ್ಟೇ ಪರಗಾದ್ಕೊಂಡು ಇಟ್ಟಾದ್ಕೊಂಡು ಹೊಡ್ಬಿಡ್ತಾಳೆ. ನಾನು ಕುಡಿಯಲ್ಲಮ್ಮ. ಅಯ್ಯೋ ಎಂತ ಮಾತಾಡ್ಬಿಟ್ಟೆ, ಕುಡಿಯೋದು ಗಿಡಿಯೋದೆಲ್ಲ ಸುಳ್ಳು, ನಾನು ಕುಡಿಯಲ್ಲಮ್ಮ. ಹ್ಞೂ, ನಾನು ಪಕ್ಕ ಸಾಸ. ಯಾವನ ಅವನು? ಯಾರದು ನನ್ನನ್ನು ಯಾವನವನು ಅಂತಾನ? ಯಾವಳ ಅವಳಿಗೆ ಎಷ್ಟು ದರ್ದಿರ್ಬೇಕು? ಹಾಂ, ನನ್ನನ್ನು ಯಾವನವನು ಅಂತವಳೆ? ಯಾವಳ ಮುಂದಕ್ಕೆ ಬರೇ ಲೇ. ಓ ಅದೇ ನೀನಾ? ಅಯ್ಯೋ ನಾನು ಯಾರೋ ಅನ್ಕೊಂಡ್ಬಿಟ್ಟಿದ್ದೆ. ನೀನಾಸೆ? ಮಾನ ಮರ್ಯಾದೆ ಅನ್ನೋದು ಏನೇನಾಯ್ತೆ ನನಗ? ಮಾನ ಮರ್ಯಾದೆ ಎಲ್ಲೋ ಹೇಳಿದ್ದೀನಿ ಈ ಹೆಸ್ರುಗಳನ್ನ. ಏನಪ್ಪ ತಲೆಗಾಯಿ ಗಿರ್ಗನಂದ್ರೆ ತಲೆ ಕೂದಲು ಇಲ್ಲ. ಈ ಮಾನ ಮರ್ಯಾದೆ ಇಲ್ಲ, ಎಲ್ಲ ಹೋಗೋಗು ಬರ್ತವೆ. ಯುಗಾದಿ ಹಬ್ಬ ಮುಗಿದ್ಮೇಲೆ ಬರ್ತವಂತೆ. ಅಲ್ಲ, ಲಕ್ಷ್ಮಿ ಕಾಸುಗಳು 2,000 ಬ್ಯಾಂಕಾಗ ಅವಳು ಹಂಗೆ ಇಟ್ಕೊಂಡಿದ್ರೆ ಅದ್ರಾಗ 6,000 ರೂಪಾಯಿ ಎತ್ಕೊಂಡ್ಬಂದಿದ್ದಿ ಅಂತ. ಹೌದಾ? 3 ತಿಂಗಳು 2,000 ರೂಪಾಯಿ ಬಿತ್ತಿರೋದು. ಯಾಕೆ ಎತ್ಕೊಂಬಂದೆ? ಏನಕ್ಕೆ ಎತ್ಕೊಂಬಂದೆ? ಯಾವನವನು? ಅವಳು ನನಗೆ ಫೋನ್ ಮಾಡಿಬಿಟ್ಟು ಗೊಳೋ ಅಂತ ಹೇಳ್ತಾವಳೆ, ಅಮ್ಮ ನೋಡಮ್ಮ ಹಿಂಗೆ ಎತ್ಕೊಂಡು ಹೊರಟೋಗವನೆ ಅಂತ. ಏನಕ್ಕೆ ಬೇಕು ನಿಂಕ? ಪೊರಡಿ ನನ್ನ ಮಗನ ನೀನು. ಇವತ್ತು ಈ ಊರಾಗಿದ್ರೆ ನಾಳೆ ಇನ್ನೊಂದು ಊರಾಗಿತ್ತೀಯ? ಮನ ಮರ್ಯಾದಿಲ್ಲ ನನಗ? ಓ, ಗೃಹಲಕ್ಷ್ಮಿ ಕಾಸುಗಳು ಹೇಳ್ಕೊಂಬಂದಿರೋದು. ಆವಾಗ ಊದ್ಬಿಡವಳೆ ನಿನ್ ಕಿವಿಗ ನಮ್ಮ ಬೋಡೆ ಮುಚ್ಚ ಬಾಯಿ. ನಾನು ಹೇಳ್ರೆ ಕಾಸುಗಳನ್ನ ನಂಗೂ ಪಾಲದಮ್ಮ. ನೀನೇ ಮುಚ್ಚು ಬಾಯಿ, ತೆಗಿ ಬಾಯಿ ಅನ್ಬೇಡ. ಓ, ಕಸ ಸುಗ್ದಾಗ ಬಾಯಿ ಆಗ್ಬೋದು. ನಾನು ಕಾಸು ಎತ್ಕೊಂಡು ಕೂತಾರೆ ನಾನು ಹೆಂಡ್ರಿ ಕಾಸುಗಳು. ನನಗೂ ಖರ್ಚಿಗೆ ಬೇಡನೋ? ಮನೆ ಎಲ್ಲ ಅಲ್ಲೇ ಬಿದ್ದಿದ್ದಲ್ಲ. ಏನೋ ಒಂದಷ್ಟು ಖರ್ಚು ಕಾಸು ಇಲ್ಲಿ ಅಂದ್ಬಿಟ್ಟು ಎತ್ಕೊಂಬಣ್ಣಮ್ಮ. ಓ, ಏನು ಅದೇ ದೊಡ್ಡದು ಅಂತ ಅಮ್ಮನ ಮಗಳು ಇಟ್ಕೊಂಡು ಜಾಸ್ತಿ ಆಯ್ತಿದೆ. ಕೊಡಲಿ ಕಾಸುಗಳು, ಕೊಡು ಕಾಸು ಮಾನವಾಗಿ. 1 ರೂಪಾಯಿ ಇಲ್ಲಮ್ಮ. ನೀನು ನನ್ನ ಅಡ್ಡಾಡಕ್ಕೆ ಹೋಯ್ದ್ರು ಇಲ್ಲ, ಉದ್ದಕ್ಕೆ ಹೋಯ್ದ್ರು ಇಲ್ಲ, ನನ್ನ ಹತ್ರ 1 ರೂಪಾಯಿ ಇಲ್ಲ. ಗಂಟ್ಲುಗಾನ ಒಳ್ಕೊಂಡು ಹುಚ್ಚುಗಳು ಎದ್ಬಿಟ್ರೆ ಆಗೋಗ್ಬಿಡ್ತು. ಮಾನ ಮರ್ಯಾದೆ ಇದ್ದವರು ನಾನು. ನೋಡಮ್ಮ, ನಾನು ಕುಡಿಯಲ್ಲ ಅಂದರೆ ಕುಡಿಯಲ್ಲ. ಹ್ಞೂ, ನಿಮ್ಮ ಅಮ್ಮ ನನಗೂ ಕುಡಿಯಲ್ಲ. ನನಗೋಗಿ ಕುಡ್ದು ಇಲ್ಲ. ಅಯ್ಯ, ನಿನ್ನ ಜನ್ಮಕ್ಕೆ ಅಷ್ಟು ಬೆಂಕಿಕ್ತೋ ಹೋಗು. ಮಾನ ಮರ್ಯಾದೆ ಇಲ್ದನು ಹೋಗು ನೀನು. ಎಷ್ಟು ಉಗಿದ್ರು ಅಷ್ಟೇ. ನೋಡ್ದೇನ ಆಂಟಿ ಹೆಂಗೆ ಮಾತಾಡ್ದಾಳೆ ಈ ಅಮ್ಮನ? ನಮ್ಮ ಅತ್ತೆ ಹೆಣ್ಣು ಕೊಟ್ಟೋಳು ಕಣ್ಣು ಕೊಟ್ಟೋಳು. ಹ್ಞೂ, ನಮ್ಮ ಅತ್ತೆ ಯಾವಾಗ ಬೈದಾ ಹೇಳ್ಬಿಡಿ. ಈ ಕಡೆ ಬೈದಾ ಇದ್ರೆ ಈ ಕಡೆ ಬೈದ್ಕೊಂಡು ಓದಾಡೋದು. ಇನ್ನೇನು ಮಾಡೋಕ್ಕಾಗ್ತದೆ? ಅಲ್ಲ, ಮಾನವ ಕಾಸು ಕೊಡ 6,000 ರೂಪಾಯಿ. 6,000 ರೂಪಾಯಿ ಇಲ್ಲ, 12,000 ರೂಪಾಯಿ ಇಲ್ಲ. ಹೋಗು. ನೋಡ ಬೇಡ, ಹಿಂದೇನೆ ಬರ್ತೀನಿ. ಬರ್ಬೇಡ, ನಾನು ಎತ್ತೋತೀನಿ. ನಂಗೆ ಎತ್ತಿಲ್ಲ, ನಿನ್ನೆಲ್ಲಿ ಕರ್ಕೊಂಡು ಹೋಗ್ಲಿ ನಾನು? ನೀನು ಹೊಟ್ಟೆ ಉದ್ದೋಗ ಹೋಗು. ಎಲ್ಲಿ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಮುಂದುವರಿಯುವುದಪ್ಪ ಕತೆ ಇನ್ನು ಅದೇ. ಆಮೇಲೆ ಇನ್ನೂ ಯಾರೂ ನೋಡ್ತಾ ಇಲ್ಲ. ಲೈಕ್ ಕೊಡ್ರಿ, ಕಮೆಂಟ್ ಕೊಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಮಗೆ ಸಪೋರ್ಟ್ ಮಾಡ್ರಪ್ಪ. ನಡಿಯಮ್ಮ ಒಳಕ್ಕ. ನಾನು ದೊಡ್ಡಳಿನಮ್ಮ, ನನ್ನ ದೊಡ್ಡ ಮಗಳವಳೆ, ಅವ್ರ ಯಜಮಾನು, ನನ್ನ ಹಳೀನು. ಓ ಹೌದಾ? ಏನು ಮಾಡ್ತೀಯಮ್ಮ? ಕುಡಿಯೋದು ಕಲ್ಕೊಂಬಿಟ್ಟವನೆ. ಅಯ್ಯೋ, ಪ್ರಪಂಚಕ್ಕೆ ಬಂದದ ತಕ್ಕಮ್ಮ. ಪಂಡಿತ್ರ ಮನೆ ಹತ್ರಕ್ಕೆ ಹೋಗಿಲ್ಲೇನು? ಅವಳ ಮಖದರ್ಶನ ಏನಕ್ಕೆ ಮಾಡ್ತೀನಿ ನಾನು? ಅವಳ ಮಖದರ್ಶನೂ ಮಾಡಲ್ಲ, ಸಂಧ್ಯಾ ಮಖದರ್ಶನೂ ಮಾಡಲ್ಲ. ಯಾವಳು ಬೇಕಾಗಿಲ್ಲ ನಂಗೆ.